ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ದಿನವನ್ನ ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ, ಇವತ್ತಿನ ಸುಭಾಷಿತ ತುಂಬ ಮಾರ್ಮಿಕವಾಗಿ, ತುಂಬ ಅರ್ಥಗರ್ಭಿತವಾಗಿರುವಂಥದ್ದು, ಒಂದು ಸಾರ್ವಕಾಲಿಕ ಸತ್ಯ ಅಂತ ನಾವು ಹೇಳ್ಬೋದು. ಎಲ್ಲ ಕಾಲಕ್ಕೂ ಅಪ್ಲೈ ಆಗ್ತಕ್ಕಂಥದ್ದು. ಇದು ಹಣವನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಸುಭಾಷಿತ ಆಗಿರುತ್ತೆ. ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ. ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಯೋರ್ಥೇ ಶುಚಿರ್ಹಿ ಸಶುಚಿರ್ ನಮೃದ್ವಾರೆ ಶುಚಿಃ. ಈ ಸುಭಾಷಿತ ಮನುಸ್ಮೃತಿ ಅನ್ನೋ ಒಂದು ಗ್ರಂಥದಲ್ಲಿ ಹೇಳಿರುವಂಥದ್ದು. ಬಹಳಷ್ಟು ಬಾರಿ ನಾವು ಕೇಳ್ತಾ ಇರ್ತೀವಿ, ಸೋಕಾಲ್ಡ್ ಪ್ರಗತಿಪರರು, ಸೋಕಾಲ್ಡ್ ಚಿಂತಕರು ಇವರೆಲ್ಲರೂ ಸಹ ಮನುಸ್ಮೃತಿನ ಸುಟ್ಟು ಹಾಕ್ಬಿಡಬೇಕು, ಅದು ಸರಿ ಇಲ್ಲ, ಆ ಒಂದು ಚಿಂತನೆಗಳೆಲ್ಲ ಇವತ್ತಿನ ಕಾಲಕ್ಕೆ ಔಟ್ಡೇಟೆಡ್ ಅಂತ ಅದರ ಬಗ್ಗೆ ಏನೂ ಓದದೆ ಯಾವುದೋ ಒಂದು ಶ್ಲೋಕದ ಒಂದು ಪದವನ್ನು ಮಾತ್ರ, ಒಂದು ಪಾದವನ್ನು ಮಾತ್ರ ಇಟ್ಕೊಂಡು ಮಾತನಾಡ್ತಾ ಇರ್ತಾರೆ. ಪೂರ್ತಿ ಮನುಸ್ಮೃತಿ ಓದಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಮಹತ್ವಕಾರಿಯಾಗಿರುವಂಥ ವಿಚಾರಗಳು, ಸಾರ್ವಕಾಲಿಕ ಸತ್ಯಗಳನ್ನು ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು. ಈ ಸುಭಾಷಿತದಲ್ಲಿ ಏನು ಹೇಳ್ತಾ ಇದ್ದಾರೆ ನಮಗೆ ಅಂತಂದರೆ, ಅರ್ಥಶುಚಿ ಅಂದರೆ ಫಿನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ ಬಗ್ಗೆ ಹೇಳ್ತಾ ಇದ್ದಾರೆ. ದುಡ್ಡು ಕಾಸಿನ ವಿಚಾರದಲ್ಲಿ ಮನುಷ್ಯ ಎಷ್ಟು ಶುಚಿಯಾಗಿರಬೇಕು ಅನ್ನತಕ್ಕಂಥದ್ದು. ಯಾರನ್ನೇ ಆಗಲಿ ಪ್ರಲೋಭನೆಗೆ ಹೇಳ್ತಕ್ಕಂಥ ಎರಡು ವಿಚಾರಗಳು, ಮೊದಲನೇದು ಹಣ, ಎರಡನೇದು ಹೆಣ್ಣಾಗಿರುತ್ತೆ. ಈ ಎರಡು ವಿಚಾರಗಳಲ್ಲಿ ತುಂಬ ತುಂಬ ಕೇರ್ಫುಲ್ ಆಗಿರಬೇಕು. ಅಷ್ಟು ಸುಲಭ ಅಲ್ಲ ಹೇಳಿದಷ್ಟು. ಸೊ ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ಪರಂ ಸ್ಮೃತಂ ಅಂತ ಹೇಳ್ತಾರೆ. ಮನುಷ್ಯ ಹಲವಾರು ರೀತಿಯಾದಂಥ ಶುಚಿತ್ವಗಳನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ. ತುಂಬ ವಿಶೇಷವಾದ ನೀರಿನ ಸ್ನಾನ ಮಾಡುವಂಥದ್ದು, ರೋಸ್ ವಾಟರ್ನ ಸ್ನಾನ ಮಾಡುವಂಥದ್ದು, ಅಥವಾ ತುಂಬ ಒಂದು ಸೌಗಂಧಿಕವಾಗಿರ್ತಕ್ಕಂಥ ಪದಾರ್ಥಗಳನ್ನು, ಸುಗಂಧ ದ್ರವ್ಯಗಳನ್ನು, ಸೆಂಟ್ ಆಗಲಿ ಡಿಯೋಡ್ರೆಂಟ್ಗಳಾಗಿ ಬಳಸ್ತಕ್ಕಂಥದ್ದು, ನಮ್ಮ ಬಟ್ಟೆಗೆ ಕಂಫರ್ಟ್ ಹಾಕ್ಕೊಳ್ತಕ್ಕಂಥದ್ದು, ನಮ್ಮ ಮುಖಕ್ಕೆ ಬಣ್ಣ ಬಣ್ಣದ ಒಂದು ಮೇಕಪ್ಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಈ ರೀತಿ ಎಲ್ಲ ರೀತಿಯಲ್ಲೂ ಶುಚಿಯಾಗಿರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಷ್ಟೇಕೆ ನಾವು ಕೊಂಡ್ಕೊಂಡಿರ್ತಕ್ಕಂಥ ವಾಹನಗಳೇನಿರುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಲೀಟರ್ಗಟ್ಟಲೆ ನೀರನ್ನು ಪ್ರತಿದಿನ ವ್ಯಯಿಸ್ತಾನೇ ಇರ್ತೀವಿ ನಾವು. ಒಂದು ಕಾರ್ ತೊಳೆಯೋದಕ್ಕೋ, ಒಂದು ಗಾಡಿನ ತೊಳೆಯೋದಕ್ಕೋ ಎಷ್ಟೋ ಜನ ನೋಡಿ, ಯಾಕೆಂದರೆ ಕ್ಲೀನಾಗಿರ್ಬೇಕು, ನನ್ನ ಗಾಡಿ ಚೆನ್ನಾಗಿರಬೇಕು ಅನ್ನೋಂಥದ್ದು. ಆದರೆ ಅರ್ಥಶುಚಿ, ಫಿನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ ಅನ್ನೋದು ಬಂದಾಗ ಮಾತ್ರ ಪ್ರತಿಯೊಬ್ಬನೂ ಸಹ ಇಲ್ಲಿ ತಬ್ಬಿಬ್ಬಾಗಿ ಹೋಗ್ತಾ ಇರ್ತಾನೆ. ಇಲ್ಲಿ ಕ್ಲಾರಿಟಿನ, ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಿಲ್ಲ. ಅದಿಲ್ಲದೆ ಹೋದ ಪಕ್ಷದಲ್ಲಿ ಅವನು 100 ಬಾರಿ ಸ್ನಾನ ಮಾಡೋದು ಸಹ ಏನೂ ಪ್ರಯೋಜನ ಇಲ್ಲ ಅನ್ನೋದು ಈ ಸುಭಾಷಿತದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಆಗಿರುತ್ತೆ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅವ್ರ ಕಾಲದಲ್ಲಿ ಹೇಗೆ ಜೀವನ ನಡೆಸ್ತಾ ಇದ್ರು ಅಂತಂದರೆ, ಅವ್ರಿಗೆ ಅರಮನೆ ಸಂಸ್ಥಾನದಿಂದ, ಸರ್ಕಾರದಿಂದ ಅವ್ರಿಗೊಂದಷ್ಟು ಸವಲತ್ತುಗಳನ್ನು ಕೊಟ್ಟು ಒಂದು ಕಡೆಗೆ ಕಳಿಸ್ಕೊಟ್ಟಿದ್ರು ಕೆಲಸ ಮಾಡಬೇಕು ಅಂತ. ಆಫೀಸ್ ಅವರ್ಸ್ನಲ್ಲಿ ಕೆಲಸ ಮಾಡೋವ್ರಿಗೂ ಸಹ ಒಂದು ಮೊಂಬತ್ತಿನ ಇಟ್ಕೊಂಡಿರ್ತಾ ಇದ್ರು. ಅಂದರೆ ಅವತ್ತಿನ ಕಾಲದಲ್ಲಿ ನಮಗೆ ವಿದ್ಯುತ್ ಶಕ್ತಿ ಇರ್ತಾ ಇರಲಿಲ್ಲ. ಸೊ ವಿದ್ಯುತ್ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಹೋಗಬೇಕಾದಾಗ, ಕೆಲಸ ಮಾಡಬೇಕಾದಾಗ ಆ ಕ್ಯಾಂಡಲ್ನಲ್ಲಿ ಕೆಲಸ ಮಾಡೋರು. ಆಫೀಸ್ ಕೆಲಸ ಮುಗಿತಾ ಇದ್ದ ಹಾಗೆ ಆ ಕ್ಯಾಂಡಲ್ನ ಆರಿಸ್ಬಿಟ್ಟು ಇನ್ನೊಂದು ಮೊಂಬತ್ತಿಯನ್ನು ಅಂಟಿಸ್ಕೊಂಡು ಇನ್ನೊಂದು ಪೆನ್ನನ್ನು ತೊಗೊಂಡು ಅವರು ಸ್ವಂತ ಕೆಲಸವನ್ನು ಮಾಡಬೇಕಾದಾಗ ಅವರು ಆ ಒಂದು ಪದಾರ್ಥದಲ್ಲಿ ಬಳಸ್ತಾ ಇದ್ರಂತೆ. ಯಾರೋ ಬಂದು ಕೇಳಿದಂತೆ, ಯಾಕೆ ಆ ಮೊಂಬತ್ತಿನ ಆರಿಸ್ತಾ ಇದ್ದೀರಾ, ಯಾಕೆ ಈ ಪೆನ್ ಬದಲಾವಣೆ ಮಾಡ್ತಾ ಇದ್ದೀರಾ ಅಂದರೆ, ಇಷ್ಟೊತ್ತು ಮಾಡಿದ್ದಾನೆ ಸರ್ಕಾರಿ ಕೆಲಸ, ಅದಕ್ಕೆ ಸರ್ಕಾರ ಕೊಟ್ಟಿರತಕ್ಕಂಥ ಸವಲತ್ತುಗಳು ಕೆಲಸ ಮಾಡ್ತಾ ಇದ್ದೀನಿ, ಈಗ ನಾನು ವೈಯಕ್ತಿಕವಾದ ಕೆಲಸ ಮಾಡ್ತಾ ಇದ್ದೀನಿ, ಸೊ ಇದಕ್ಕೆ ನಾನು ಪ್ರತ್ಯೇಕವಾಗಿ ಬಳಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ನನಗೆ ವಿವರಣೆ ಕೊಡ್ತಾ ಇದ್ದರೆ ಮೈ ಜುಮ್ ಅನ್ನುತ್ತೆ. ಕಾರಣ ನಮ್ಮ ಮುತ್ತಾತ ಅವರು. ಹಾಗಾಗಿ ಇಂತಹ ವಿಶೇಷವಾದ ವ್ಯಕ್ತಿಗಳು ಒಂದು ಕಾಲದಲ್ಲಿ ಇದ್ದು ಹೋದರು ಅನ್ನತಕ್ಕಂಥದ್ದು. ಮತ್ತೊಂದು ಸಮಕಾಲೀನವಾದ ಉದಾಹರಣೆ ಕೊಡಬೇಕು ಅಂತಂದರೆ, ಹಿಂದಿನ ತಲೆಮಾರಿನ ಒಬ್ಬ ಪೋಷಕ ನಟ KS ಅಶ್ವಥ್ ಅನ್ನತಕ್ಕಂಥವರು ತುಂಬ ಮನೋಜ್ಞವಾದ ಅಭಿನಯ ಕೊಟ್ಟಂಥ ಒಬ್ಬ ನಟ ಆಗಿರ್ತಾರೆ. ಸೊ ಇವರು ಒಬ್ಬ ನಿರ್ಮಾಪಕ ಬಂದು ಇವರಿಗೆ ಒಂದು 10,000 ರೂಪಾಯಿ ಹಣ ಜಾಸ್ತಿ ಕೊಟ್ರಂತೆ. ಇವರು ವಾಪಸ್ ಕೊಟ್ಬಿಟ್ರಂತೆ. ಯಾಕೆಂದರೆ ನಾನು ಕೆಲಸ ಮಾಡಿರೋದು ಇಷ್ಟಕ್ಕೆ, ನಾನು 6,000ಕ್ಕೆ ಮಾಡಿದ್ದೀನಿ, ನನಗೆ 4,000 ಬೇಡ, ವಾಪಸ್ ತೊಗೊಳ್ಳಿ ಅಂತ ಕೊಟ್ರಂತೆ. ಇಲ್ಲ ಪರವಾಗಿಲ್ಲ ಇಟ್ಕೊಳ್ಳಿ, ಅದೇನು ದೊಡ್ಡ ಅಮೌಂಟ್ ಅಲ್ಲ, ನಾನು ಸಂತೋಷದಿಂದ ಕೊಡ್ತಾ ಇದ್ದೀನಿ. ಅದಕ್ಕೆ ಅವ್ರು ಒಂದೇ ಮಾತನ್ನು ಹೇಳಿದ್ರಂತೆ, ದಯವಿಟ್ಟು ನನ್ನನ್ನು ನಿಮ್ಮ ಋಣದಲ್ಲಿ ಕೆಡವಬೇಡಿ ಅನ್ನೋ ಮಾತನ್ನು ಹೇಳಿದ್ರಂತೆ.
ಎಂಥ ಒಂದು ವಿಶೇಷವಾದಂಥ ಒಂದು ಪ್ರಾಮಾಣಿಕತೆ. ಅಂದರೆ ಇಲ್ಲಿ ಯಾರು ಹೇಳಬೇಕು ಅಂತಲ್ಲ, ಯಾರಿಗೋಸ್ಕರ ಬದುಕಬೇಕು ಅಂತಲ್ಲ, ಅಲ್ಲಿ ಮೋಕ್ಷಗೊಂಡ ವಿಶ್ವೇಶ್ವರನ್ನು ಬಂದ್ಬಿಟ್ಟು ಯಾರು ನೋಡ್ತಾರೆ, ಇವ್ರು ಯಾವ ಮೊಂಬತ್ತಿ ಯೂಸ್ ಮಾಡ್ತಾರೆ, ಯಾವ ಪೆನ್ ಯೂಸ್ ಮಾಡ್ತಾರೆ ಅನ್ನತಕ್ಕಂಥದ್ದು, ನನಗೆ ನಾನು ಕರೆಕ್ಟ್ ಆಗಿರಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ಅನ್ನತಕ್ಕಂಥದ್ದು, ಇದನ್ನೇ ಅರ್ಥಶುಚಿಹಿ ಎನ್ನುವುದು, ಇದನ್ನೇ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಈ ಥರದ ಒಂದು ನಮಗೆ ನಾವೇ ಹಾಕ್ಕೊಂಡಿರ್ತಕ್ಕಂಥ ಒಂದು ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಿಬಿಟ್ರೆ ಇಡೀ ಭಾರತ ಅದ್ಭುತವಾಗಿರುತ್ತೆ. ಕರಪ್ಷನ್ ಅನ್ನೋದು ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ, ಯಾವುದೇ ಅನುಮಾನ ಇಲ್ಲ ಇದರಲ್ಲಿ. ಖಂಡಿತ ಗುರುಜಿ. ಒಂದು ಮಾರ್ಮಿಕವಾದ ಸುಭಾಷಿತದೊಂದಿಗೆ ಈ ದಿನವನ್ನು ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಈ ಗುರುವಾರದ ದಿವಸ ಕಲಿಯುಗದ ಪ್ರತ್ಯಕ್ಷ ದೈವ ಕಾಮಧೇನು ಶ್ರೀ ಗುರುರಾಯರ ಒಂದು ಸ್ಮರಣೆಯನ್ನು ಮಾಡುತ್ತಾ ಇವತ್ತಿನ ನಿತ್ಯ ಪಂಚಾಂಗಕ್ಕೆ ನಾವು ಅನುವಾಗೋಣ. ಈಗಿನ ತಾರೀಕು ಜೂನ್ 19, 2025 ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ. ಅಷ್ಟಮಿ ತಿಥಿ ಬೆಳಿಗ್ಗೆ 8:31 ಇರುತ್ತೆ. ನಂತರ ದಿನಪೂರ್ತಿ ನವಮಿ ತಿಥಿ. ಈ ದಿನ ಗುರುವಾರ ಉತ್ತರಾಭಾದ್ರಾ ನಕ್ಷತ್ರ ರಾತ್ರಿ 8:31 ಸಹ ಇರುತ್ತೆ. ಸೌಭಾಗ್ಯನಾಮ ಯೋಗ, ಕೌಲವನಾಮ ಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:45. ಅಮೃತಗಳಿಗೆ ಮಧ್ಯಾಹ್ನ 3:40 ಸಂಭವಿಸ್ತಾ ಇದೆ. ವಿಷಗಳಿಗೆ ಬೆಳಿಗ್ಗೆ 6:38 ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನು ಮಿಥುನ ಮಾಸ ತೇದಿ 5 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಮಧ್ಯಾಹ್ನ 2:01 3:37 ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 5:59 7:36 ಸಹ ಇರುತ್ತೆ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನಹರಿಸಿದ್ದಾದಲ್ಲಿ 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯದೇಶಂ ದೇವಸ್ಥಾನದಲ್ಲಿ ಶಂಭುಗವಲ್ಲಿ ಸಹಿತ ಜಗನ್ನಾಥ ಪೆರುಮಾಳ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ, ಈ ಒಂದು ಸಾಪ್ತಾಹಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅದೇ 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ ಪೂಜೆಯನ್ನು ಸಹ ನಡೆಸ್ತಾ ಇದ್ದೀವಿ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 25ನೇ ತಾರೀಕು ಅದೇ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಪ್ರಕಾರವಾಗಿ ಪ್ರತ್ಯಂಗಿರಾ ಹೋಮವನ್ನು ತಂತ್ರಸಾರದ ಅನುಗುಣವಾಗಿ ತುಂಬ ವಿಶೇಷವಾದ ಕ್ರಮದಲ್ಲಿ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ಸನ್ನಿಧಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸಿಕೊಡಲಾಗ್ತಾ ಇದೆ. ಇನ್ನು 26ರಿಂದ ಮೊದಲುಗೊಂಡು ಜುಲೈ 4ನೇ ತಾರೀಕುವರೆಗೂ ಸಹ ಈಗಾಗಲೇ ನಾನು ಪ್ರತಿದಿನ ತಿಳಿಸ್ತಾ ಇರೋ ಪ್ರಕಾರವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನದಲ್ಲಿ ಗುಪ್ತ ನವರಾತ್ರಿ ಪ್ರಯುಕ್ತ, ಈ ಆಷಾಢ ನವರಾತ್ರಿ ಪ್ರಯುಕ್ತ ವಾರಾಹಿ ಹೋಮವನ್ನು 9 ದಿನಗಳ ಕಾಲ ನಡೆಸಲಾಗ್ತಾ ಇದೆ. ಈ ವಾರಾಹಿ ಹೋಮದ ವೈಶಿಷ್ಟ್ಯ, ಇದನ್ನು ಮಾಡೋದರಿಂದ ಯಾವ ರೀತಿ ಫಲಿತಾಂಶಗಳು ಸಿಗುತ್ತೆ ಅನ್ನೋದನ್ನು ವಿಶೇಷವಾದ ಒಂದು ಉದಾಹರಣೆಗಳನ್ನು ತೆಗೆದುಕೊಂಡು ನಿನ್ನೆಯ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದಾದ ಮೇಲೆ ಸಾಕಷ್ಟು ಜನ ನಮಗೆ ಕರೆಗಳನ್ನು ಮಾಡಿದ್ದಾರೆ. ವಾರಾಹಿ ಹೋಮದಲ್ಲಿ ಭಾಗವಹಿಸೋದಕ್ಕೆ ಸಾಕಷ್ಟು ವಿಶೇಷವಾದ ಆಸಕ್ತಿಯನ್ನು ತೋರಿಸಿದ್ದೀರಾ, ಬಹಳ ಸಂತೋಷ. ಇಲ್ಲಿ ಜನಪ್ರಿಯ ವ್ಯಕ್ತಿಗಳಿಗೆ ಸಿಗತಕ್ಕಂಥ ಫಲಿತಾಂಶಗಳು ಒಂದು ಮಟ್ಟದ್ದಾದರೆ ಅವರು ಅದು ಕೇವಲ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ತಕ್ಕಂಥದ್ದಷ್ಟೇ. ನಾನು ಎಷ್ಟೋ ಬಾರಿ ಹೇಳ್ತೀನಿ, ನೀವು ಜನಪ್ರಿಯರಾಗೋದು ಯಾವಾಗ, ನೀವು ಯಶಸ್ವಿ ವ್ಯಕ್ತಿಗಳಾಗೋದು ಯಾವಾಗ, ನೀವು ಸೆಲೆಬ್ರಿಟಿಗಳಾಗೋದು ಯಾವಾಗ, ನಿಮ್ಮ ಕನಸುಗಳನ್ನು ನೀವು ಸಾಕಾರ ಮಾಡ್ಕೊಳ್ತಕ್ಕಂಥದ್ದು ಯಾವಾಗ? ಇದಕ್ಕೆ ಇರತಕ್ಕಂಥ ಮಾರ್ಗಗಳು 2. ಮೊದಲನೆಯದು ಪುರುಷ ಪ್ರಯತ್ನ, ಅಂದರೆ ನಿಮ್ಮ ಸೆಲ್ಫ್ ಎಫರ್ಟ್ ಅನ್ನತಕ್ಕಂಥದ್ದು. ಸೊ ಅದನ್ನು ಮೊದಲನೇದಾಗಿ ಮಾಡಬೇಕಾಗುತ್ತೆ. ನೀವು ಎಷ್ಟೋ ಜನ ಕೇವಲ ದೇವರು ಜ್ಯೋತಿಷ್ಯ ಅದನ್ನು ನಂಬ್ಕೊಂಡು ಕೂತ್ಕೊಂಡ್ಬಿಟ್ರೆ ಕೆಲಸಗಳಾಗೋದಿಲ್ಲ. ಭಗವಂತ ಒಂದು ಕಡೆ ಹೇಳ್ತಾನೆ, 6 ಹೆಜ್ಜೆ ನೀನು ಇಟ್ಟುಬಿಟ್ಟು ಮುಂದಕ್ಕೆ ಬಂದಿದ್ದಾದಲ್ಲಿ ಸಪ್ತಮಂ ದೈವ ಚಿಂತನಂ ಅಂತ. 7ನೇ ಹೆಜ್ಜೆಗೆ ಭಗವಂತ ತಾನಾಗಿ ಬಂದು ಕೈ ಕೊಟ್ಟು ನನ್ನನ್ನು ಒಂದು ಮಿತ್ರನಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಮೇಲಕ್ಕೆ ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. 7ನೇ ಹೆಜ್ಜೆಗೆ ಭಗವಂತ ಬರಬೇಕು ಅಂತಂದರೆ ನಾವು 6 ಹೆಜ್ಜೆಗೆ ಮೊದಲನೇದಾಗಿ ನಾವು ಕ್ರಮಿಸ್ಬೇಕು. ನಾವು ಸೆಲ್ಫ್ ಎಫರ್ಟ್ ಹಾಕದೆ ಮನೆಯಲ್ಲಿ ಕೂತ್ಕೊಂಡು ಏನೋ ಆಗೋಗುತ್ತೆ, ಅದ್ಭುತ ನಡೆದೋಗುತ್ತೆ ಅನ್ನೋ ಭ್ರಮೆಗಳನ್ನು ದಯವಿಟ್ಟು ಯಾರು ಇಟ್ಕೊಳ್ಳೋಕೆ ಹೋಗಬಾರ್ದು. ಉದ್ಯಮಶೀಲರಾಗಬೇಕು ಮೊದಲನೇದು.
ಎರಡನೆಯದು ದೈವಿಕವಾದ ಮಾರ್ಗಗಳನ್ನು ಹುಡುಕಬೇಕು. ನಮ್ಮ ಶಾಸ್ತ್ರ ನಮ್ಮ ಧರ್ಮ ನಮಗೆ ಕೊಟ್ಟಿರತಕ್ಕಂಥ ಈ ಒಂದು ಅನುಕೂಲಗಳೇನಿದೆ, ಯಾವ ಪೂಜೆಯನ್ನು ಮಾಡೋದ್ರಿಂದ, ಯಾವ ಅನುಷ್ಠಾನವನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಇದೆಲ್ಲವೂ ಶಾಸ್ತ್ರಸಮ್ಮತವಾಗಿರತಕ್ಕಂಥದ್ದು, ರೈಟ್ ವೇನಲ್ಲಿ ಹೋಗುವಂಥ ಒಂದು ವಿಚಾರಗಳಾಗಿರುತ್ತೆ. ಇಲ್ಲಿ ಯಾವುದೇ ಒಂದು ಅಡ್ಡದಾರಿ ಇಲ್ಲ, ಯಾವುದೇ ರೀತಿಯಾದ ಒಂದು ಶಾರ್ಟ್ ಕಟ್ಸ್ ಇಲ್ಲ, ಶಾಸ್ತ್ರವೇ ನಮಗೆ ಕೊಟ್ಟಿರತಕ್ಕಂಥ ಒಂದು ಮಾರ್ಗಗಳಾಗಿರುತ್ತೆ. ಸೊ ಇದನ್ನು ಎರಡನ್ನೂ ಬಳಸ್ಕೊಳ್ಳಿ. ಪುರುಷ ಪ್ರಯತ್ನವೂ ಇರಲಿ, ದೈವಾನುಗ್ರಹವೂ ಸಹ ಇರಲಿ. ಎರಡೂ ಸೇರಿದಾಗ ನೀವು ಸಹ ಸೆಲೆಬ್ರಿಟಿಗಳಾಗ್ತೀರಾ, ನೀವು ಸಕ್ಸಸ್ಫುಲ್ ಪರ್ಸನ್ಸ್ ಆಗ್ತೀರಾ, ಯಾವುದೇ ಅನುಮಾನ ಇಲ್ಲ. ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾನು ಸೆಲೆಬ್ರಿಟಿಗಳ ಎಕ್ಸಾಂಪಲ್ಸ್ ತೊಗೊಳ್ತೀನಿ ಅಷ್ಟೇ ಹೊರತು ಅವರು ಮಾತ್ರ ಯಶಸ್ವಿಗಳು ನೀವಲ್ಲ, ಅಥವಾ ನಿಮ್ಮ ಸಾಮಾನ್ಯ ವ್ಯಕ್ತಿಗಳಿಗೂ ಮತ್ತು ಸೆಲೆಬ್ರಿಟಿಗಳ ಮಧ್ಯದ ಏನೋ ಒಂದು ತಾರತಮ್ಯ ಇದೆ ಅಂತ ಹೇಳೋದಕ್ಕೆ ಖಂಡಿತ ಆಗಿರೋದಿಲ್ಲ. ಖಂಡಿತ ಗುರುಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನ ಕಳುಹಿಸಿ, ನಿಮ್ಮ ಪ್ರಶ್ನೆಯನ್ನ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಗುರುಗಳ ಹತ್ರ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಹಾಸನದಿಂದ ಶ್ರೀಧರ್ ಅಂತ ಒಬ್ರು ವಾಟ್ಸ್ಆಪ್ ಸಂದೇಶವನ್ನ ಕಳಿಸಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ ಶ್ರೀಧರ್ ಅವರೇ. ಅದೇ ನಮ್ದು ಫೈನಾನ್ಷಿಯಲ್ ಸ್ಟೇಟಸ್ ಯಾವಾಗ ಇಂಪ್ರೂವ್ ಆಗುತ್ತೆ, ಏನಕ್ಕೆ ಇದಾದ್ರೆ ಸೆಟ್ಲ್ ಆಗಿರೋಲ್ಲ, ಆಗುತ್ತೋ ಇಲ್ವೋ? ಏನ್ ಕೆಲಸ ಮಾಡ್ಕೊಂಡಿರೋದು ನೀವು? ನಾವು ಫಸ್ಟ್ ಡಿಫೆನ್ಸ್ ಅಲ್ಲಿ ಇದ್ವಿ. ಅದು ಯಾವ್ದು ಇದುವರೆಗೂ ಬಂದಿಲ್ಲ, ನಾಮಕಾವಸ್ಥೆಗೆ ಮಾತ್ರ ಇದೆ ಅಷ್ಟೇ. ಈಗಲೂ ಡಿಫೆನ್ಸ್ ಸರ್ವಿಸ್ ಅಲ್ಲಿ ಇದ್ದೀರಾ? ಇಲ್ಲ, ಬಿಟ್ಟು ಬಂದಾಗ್ಲೇ 20 years ಆಯ್ತು. 20 years ಆಯ್ತು. ಓಕೆ, ಈಗ ಏನ್ ಮಾಡ್ಕೊಂಡಿದ್ದೀರಾ? ಈಗ ಅದೇ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಸರಿ ಸರಿ. ಮನೆ ದೇವ್ರು ಯಾವ್ದು ನಿಮ್ದು? ಗೌರ್ಮೆಂಟ್ ಇಂದ. ನಿಮ್ಮ ಮನೆ ದೇವ್ರು ಯಾವ್ದಪ್ಪ? ಆಂಜನೇಯ. ಆಂಜನೇಯ, ಓಕೆ. ಸೊ ನಿಮ್ದು ನಕ್ಷತ್ರ ರಾಶಿ ಗೊತ್ತಿದೆಯಾ ನಿಮಗೆ? ಖಂಡಿತ. ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಕರ್ಕಾಟಕ ರಾಶಿ, ಓಕೆ. ಸರಿ, ನಿಮ್ಮದು ದಶಾಭುಕ್ತಿಗಳು ನೋಡಿದ್ದಾದಲ್ಲಿ ಈಗ ನಡೀತಾ ಇರೋಂಥ ದಶಾಭುಕ್ತಿಗಳು, ಸೊ ನಿಮಗೆ ಬುಧ ದಶೆ ನಡೀತಾ ಇದೆ. ಸೊ ಬುಧ ದಶೆಯಲ್ಲಿ ಇವಾಗ ಕುಜ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ನಿಮಗೆ ಶನಿ ಭುಕ್ತಿ ಕಳೆದಿದೆ, ಬುಧ ಭುಕ್ತಿ ನಡೀತಾ ಇದೆ. ನಿಮ್ಮ ಆರ್ಥಿಕ ವಿಚಾರಗಳನ್ನ ನೋಡಿದ್ದಾದಲ್ಲಿ ನಿಮ್ಮ ಜನ್ಮ ಲಗ್ನ ಬಂದು ವೃಶ್ಚಿಕ ಲಗ್ನ ಆಗುತ್ತೆ. ಸೊ ಲಗ್ನದಿಂದ 10ನೇ ಮನೆ ಅಂದರೆ ಉದ್ಯೋಗ ಸ್ಥಾನ. ಉದ್ಯೋಗ ಸ್ಥಾನಾಧಿಪತಿಯಾದಂಥ ರವಿ ನಿಮಗೆ ಜಾತಕದಲ್ಲಿ ನೀಚನಾಗಿರುವಂಥದ್ದು ಕಾಣಿಸ್ತಾ ಇದೆ ಜಾತಕದಲ್ಲಿ, ಉದ್ಯೋಗ ಸ್ಥಾನಾಧಿಪತಿ. ಸೊ ನಿಮಗೆ ನೀಚನಾಗಿ ರವಿ ಗುರುವಿನ ಜೊತೆಯಲ್ಲಿ ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಇಲ್ಲಿದೆ. ಸೊ ಮುಖ್ಯವಾಗಿ ನೀವು ಈ ರವಿಗೆ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಆಮೇಲೆ ಧನಸ್ಥಾನಾಧಿಪತಿ 2ನೇ ಮನೆ ಅಧಿಪತಿ ಗುರುವಿನ ಒಂದು ಪೊಸಿಷನ್ ಕೂಡ ನಿಮಗೆ ಅಷ್ಟಾಗಿ ಅನುಕೂಲಕರವಾಗಿ ಕಾಣಿಸ್ತಾ ಇಲ್ಲ. ಮೊದಲನೇದಾಗಿ ರವಿಗೆ ನಿಮ್ಮ ಮನೆ ದೇವರ ಆಂಜನೇಯ ಅಂತ ಹೇಳಿದಿರಿ ಅಲ್ವಾ? ಸೊ ಹಾಗಾಗಿ ಒಂದು 3 ನಕ್ಷತ್ರ ಹೇಳ್ತೀನಿ ನಾನು, ನೋಟ್ ಡೌನ್ ಮಾಡ್ಕೊಳ್ಳಿ. ಮಖಾ ನಕ್ಷತ್ರ, ಮೂಲಾ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಈ 3 ನಿಮಗೆ ಸಂಪತ್ತಾರೆಗಳಾಗತ್ತೆ. ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಒಂದು ಭಾನುವಾರದ ದಿವಸ ನೀವು ಮನೆಯಲ್ಲಿ ಒಂದು ಸೂರ್ಯ ನಮಸ್ಕಾರ ಪೂಜೆಯನ್ನು ಮಾಡಿಸಿ, ಇದರ ಜೊತೆಯಲ್ಲಿ ಒಂದು ಸೂರ್ಯ ಶಾಂತಿ ಹೋಮವನ್ನು ಸಹ ಮಾಡಿಸ್ಕೋಬೇಕಾಗತ್ತೆ. ಇದಿಷ್ಟನ್ನು ಮಾಡಿ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆಗಿರೋದ್ರಿಂದ ಈಗ ಅಷ್ಟಮದಲ್ಲಿ ರಾಹು ಇದ್ದಾನೆ, ವ್ಯಯದಲ್ಲಿ ಗುರು ಇದ್ದಾನೆ, ಗೋಚಾರದಲ್ಲಿ ಬದಲಾವಣೆಗಳಾಗೋದು ಇನ್ನೊಂದು 1 ವರ್ಷ ಆಗುತ್ತೆ ನಿಮಗೆ. ಅದಾದ ಮೇಲೆ ದಶಾಭುಕ್ತಿಗಳು ಸಹ ಚೇಂಜ್ ಆಗುತ್ತೆ, ಸಾಕಷ್ಟು ಅನುಕೂಲ ಆಗುತ್ತೆ. ಇದೊಂದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳ ಬಗ್ಗೆ ನಾವು ನೋಡಿದ್ದಾದಲ್ಲಿ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿನವರಿಗೆ ಇವತ್ತು ಉತ್ತರಾಭಾದ್ರಾ ನಕ್ಷತ್ರದಲ್ಲಿ ಗುರುವಿನ ಮನೆಯಲ್ಲೇ ವ್ಯಯಸ್ಥಾನದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಇವತ್ತು ಒಂದು ಕಡೆ ಅನುಕೂಲಗಳು ಇರುತ್ತೆ, ಮತ್ತೊಂದು ಕಡೆ ಸ್ವಲ್ಪ ಸಮಸ್ಯೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಇವತ್ತು ತುಂಬ ಉದಾರಿಗಳಾಗ್ತೀರಾ, ತುಂಬ ಒಂದು ರೀತಿಯಲ್ಲಿ ಪರೋಪಕಾರಿಗಳಾಗ್ತೀರಾ, ಮತ್ತು ನಿಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಜವಾಬ್ದಾರಿಗಳನ್ನು ಹೊರೋದಕ್ಕೆ ಹೋಗ್ತೀರಾ. ಮತ್ತು ಇವತ್ತು ನಿಮ್ಮ ಸುತ್ತಮುತ್ತಲು ಇರತಕ್ಕಂಥ ವ್ಯಕ್ತಿಗಳನ್ನು ನೀವು ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ಸುಖ, ನಿಮ್ಮ ಒಂದು ಅನುಕೂಲಗಳನ್ನು, ನೆಮ್ಮದಿನ ತ್ಯಾಗ ಮಾಡುವ ಮಟ್ಟಕ್ಕೂ ಸಹ ಹೊರಟೋಗ್ತೀರಾ ಇವತ್ತು. ಸೊ ಇದೆಲ್ಲವೂ ಸಹ ನಿಜವಾಗ್ಲೂ ವರ್ತ ಅನ್ನೋದನ್ನು ನಿಮ್ಮನ್ನೇ ಒಂದು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸಹಾಯ ಮನೋಭಾವ ಇರಬೇಕು, ಪರೋಪಕಾರಗಳಾಗಬೇಕು. ಆದರೆ ಯಾವ ಮಟ್ಟಕ್ಕೆ ಅಂತಂದರೆ ನಮಗೆ ನಾವು ಹಾನಿ ಮಾಡ್ಕೊಳ್ಳೋದಕ್ಕೆ ಮಟ್ಟಕ್ಕೆ ಖಂಡಿತ ಆಗಿರೋದಿಲ್ಲ. ಸೊ ಸ್ವಲ್ಪ ಜಾಗೃತಿಯಿಂದ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಎಚ್ಚರಿಕೆಯಿಂದ ಮುಂದಕ್ಕೆ ಹೋಗಿ ಒಳ್ಳೆಯದಾಗುತ್ತೆ.
ವಿದ್ಯಾರ್ಥಿಗಳು ಮಾತ್ರ ಇವತ್ತು ಸ್ವಲ್ಪ ಒಂದಕ್ಕೆ 2 ಪಟ್ಟು ಜಾಗೃತಿಯಿಂದ ಇರಬೇಕಾಗಿರೋ ದಿವಸಗಳಾಗಿರುತ್ತೆ. ಇವತ್ತು ನೀವು ತಿಳಿದಿರತಕ್ಕಂಥ ಎಲ್ಲ ವಿಚಾರಗಳನ್ನು ಸಹ ಹೊರಗಡೆ ಹಾಕೋದಕ್ಕೆ ಹೋಗಬಾರ್ದು. ವಿದ್ಯಾರ್ಥಿಗಳು ಏನೋ ಒಂದು ವಿಶೇಷವಾದ ವರ್ತಮಾನವನ್ನು ಕಂಡುಕೊಂಡಿರ್ತೀರ, ಸೊ ಅದನ್ನು ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಅನ್ನೋ ಒಂದು ಸಣ್ಣ ಪ್ರಜ್ಞೆಯನ್ನು ನೀವು ಜಾಗೃತಿಯಿಂದ ಇಟ್ಕೋಬೇಕಾಗತ್ತೆ. ಎಷ್ಟೋ ಬಾರಿ ನಮಗೆ ಇವತ್ತಿನ ದಿವಸ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತಂದರೆ ಓವರ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇವತ್ತಿನ ಕಾಲಘಟ್ಟದಲ್ಲಿರ್ತಕ್ಕಂಥದ್ದು 10 ಸೋರ್ಸ್ಗಳಿಂದ ಇನ್ಫಾರ್ಮೇಷನ್ಸ್ ಬರುತ್ತೆ ನಮಗೆ. ಅದು ಕರೆಕ್ಟಾ ಅಲ್ವಾ ಅನ್ನೋದು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಒಂದೇ ಕ್ಷಣದಲ್ಲಿ ಯಾವುದೋ ಒಂದು ವಿಷಯವನ್ನು ಸ್ಪ್ರೆಡ್ ಮಾಡೋದು, ವೈರಲ್ ಮಾಡೋದು, ಅದಕ್ಕೇನು ಹೆಚ್ಚಿಗೆ ಸಮಯ ಬೇಕಾಗೋದಿಲ್ಲ. ನಮಗೆ ಕೈನಲ್ಲಿ ಮೊಬೈಲ್ ಇರುತ್ತೆ, ವಾಟ್ಸಾಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಹಾಕ್ಬಿಡ್ತೀವಿ, ವೈರಲ್ ಆಗೋಗುತ್ತೆ. ಬಟ್ ಅದಾದಮೇಲೆ ಗೊತ್ತಾಗುತ್ತೆ ಆ ವಿಷಯ ತಪ್ಪು, ಅದು ಸರಿಯಲ್ಲ, ಅನ್ವೆರಿಫೈಡ್ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳು ಎಸ್ಪೆಷಲಿ ಇವತ್ತು ಈ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ತೃತೀಯಾಧಿಪತಿ ಇವತ್ತು ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಯಾಕಂದರೆ ಅಲ್ಲಿ ಶನಿ ಜೊತೆಯಲ್ಲಿ ಚಂದ್ರ ಸಂಯೋಗ ಆದರೂ ಕೂಡ ಇವತ್ತಿನ ದಿವಸ ಗುರುವಿನ ಮನೆಯಲ್ಲಿ 2 ಗ್ರಹಗಳಿರತಕ್ಕಂಥದ್ದು. ಇವತ್ತು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ವಿಶೇಷವಾದ ಅನುಬಂಧಗಳಿರುತ್ತೆ ನಿಮಗೆ. ಅದೇ ಪ್ರಕಾರ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನುವಂಥದ್ದು ಸೊಸೈಟಿನಲ್ಲಾಗಲಿ ಫ್ಯಾಮಿಲಿನಲ್ಲಾಗಲಿ ನಿಮ್ಮ ಸ್ಥಾನಮಾನಗಳು ವಿಶೇಷವಾಗಿ ಇವತ್ತು ಬೆಳೆಯುವಂಥ ಒಂದು ಸಾಧ್ಯತೆಗಳು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಅದೇ ಪ್ರಕಾರ ಉದ್ಯೋಗ ಸ್ಥಾನದಲ್ಲೂ ಅಷ್ಟೇ ಇವತ್ತಿನ ದಿವಸ ಒಂದು ವಿಶೇಷವಾದ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ, ಹೊಸ ಒಂದು ಜವಾಬ್ದಾರಿ ನಿಮಗೆ ಬರತಕ್ಕಂಥ ಸಾಧ್ಯತೆ ಎಲ್ಲವೂ ಗೋಚರವಾಗ್ತಾ ಇದೆ. ಏನೇ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟರೂ ಸಹ ಇವತ್ತು ಅದನ್ನು ನಗನಗ್ತಾ ಇವತ್ತು ಸ್ವೀಕರಿಸಿ, ಅದರಿಂದ ಯಾವುದೇ ಹೊರೆ ಆಗೋದಿಲ್ಲ, ನಿಮ್ಮ ಬೆಳವಣಿಗೆಗೆ ಪೂರಕವಾಗುತ್ತೆ. ಇನ್ನು ಮಿಥುನ ರಾಶಿ. ಸೊ ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನಾಧಿಪತಿಯಾದಂಥ ಚಂದ್ರ 10ನೇ ಮನೆಯಲ್ಲಿರತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಕಾರಣ ಏನಂತಂದರೆ ಇವತ್ತು ಬಹಳ ದಿವಸಗಳಿಂದ ನೀವು ಕೂಡಿಟ್ಟಿರ್ತಕ್ಕಂಥ ಹಣ ನಿಮಗೆ ಕೈ ಸೇರಿರ್ತಕ್ಕಂಥ ದಿವಸ ಆಗಿರುತ್ತೆ. ಒಂದು ಇನ್ಶೂರೆನ್ಸ್ ಆಗ್ಬೋದು, ಒಂದು ಫಿಕ್ಸೆಡ್ ಡೆಪಾಸಿಟ್ ಆಗ್ಬೋದು, ರೆಕರಿಂಗ್ ಡೆಪಾಸಿಟ್ ಆಗಿರ್ಬೋದು, ಅಥವಾ ಬೇರೆ ಒಂದು ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣ ಆಗಿರ್ಬೋದು. ಇವತ್ತು ನೀವೇ ಮರೆತು ಹೋಗಿರ್ತೀರ, ಇನ್ವೆಸ್ಟ್ ಮಾಡಿಬಿಟ್ಟು 2 ವರ್ಷನೋ 5 ವರ್ಷನೋ ಬಿಟ್ಬಿಟ್ಟಿರ್ತೀರ. ಅದು ಇವತ್ತು ನಿಮಗೆ ಕೈ ಸೇರಿರ್ತಕ್ಕಂಥದ್ದು. ಈ ಸಂಬಂಧ ಈ ಕ್ಷಣಕ್ಕೆ ನಿಮಗಿರತಕ್ಕಂಥ ಹಲವಾರು ಯೋಜನೆಗಳು, ಆಲೋಚನೆಗಳಿಗೆ ಒಂದು ಸರಿಯಾದಂಥ ಆರ್ಥಿಕ ಸಹಾಯ ಸಿಗತಕ್ಕಂಥ ಸಾಧ್ಯತೆ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಅದೇ ಪ್ರಕಾರ ಇವತ್ತು ನಿಮ್ಮ ಪ್ರೊಫೆಷನಲ್ ಫೀಲ್ಡ್ನಲ್ಲಿ ನೀವು ಹೇಳ್ತಕ್ಕಂಥ ಮಾತುಗಳಿಗೆ ದೊಡ್ಡ ಮಟ್ಟದ ಒಂದು ಅರ್ಥ, ಗೌರವ ಎರಡೂ ಸಿಗತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇವತ್ತು ಟೀಮ್ ಮೀಟಿಂಗ್ಗಳಲ್ಲಾಗಿರ್ಬೋದು, ಅಥವಾ ಇವತ್ತು ಝೂಮ್ ಕಾಲ್ಸು, ಝೂಮ್ ಮೀಟಿಂಗ್ಸು ಇರುತ್ತೆ, ಗೂಗಲ್ ಮೀಟ್ಸ್ ಇರುತ್ತೆ. ಅದೇ ಪ್ರಕಾರ ಇವತ್ತು ನಿಮ್ಮ ಬೇರೆ ಸಬಾರ್ಡಿನೇಟ್ಸ್ನ ಉದ್ದೇಶಿಸಿ ನೀವು ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಅನಾಲಿಸಿಸ್ನ ಸಬ್ಮಿಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಒಂದು PPT ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಬಳಸ್ತಕ್ಕಂಥ ಪದಗಳು, ಅಂಕಿ ಅಂಶಗಳು ಮತ್ತು ಉದಾಹರಣೆಗಳು, ಇದ್ರ ಬಗ್ಗೆ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋಗಿ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ತೀರಾ. ಕರ್ಕಾಟಕ ರಾಶಿಯವರಿಗೆ ಇವತ್ತು 9ಮ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ರಾಷ್ಟ್ರಾಧಿಪತಿ ಆದಂಥ ಚಂದ್ರ 9ನೇ ಮನೆಯಲ್ಲಿರತಕ್ಕಂಥದ್ದು ಇವತ್ತು ಒಂದು ವಿಲಕ್ಷಣವಾದಂಥ ಅನುಭವವನ್ನು ನೀವು ಪಡ್ಕೊಳ್ತೀರಾ ಇವತ್ತಿನ ದಿವಸ. ಅಂದರೆ ನಿಮ್ಮ ಕ್ಯಾರಿ ಫಾರ್ವರ್ಡೆಡ್ ಎಮೋಷನ್ಸ್ ಅನ್ನತಕ್ಕಂಥದ್ದು ಇರುತ್ತೆ. ಒಂದು ಹಿಂದಿನ ದಿನಗಳಿಂದ, ಹಿಂದಿನ ಜೀವನದ ಅವಸ್ಥೆಗಳಿಂದ, ಬಾಲ್ಯಾವಸ್ಥೆಯಿಂದ ಆಗಿರ್ಬೋದು, ಅಥವಾ ಹಿಂದಿನ ಜನ್ಮಗಳಿಂದ ಕ್ಯಾರಿ ಫಾರ್ವರ್ಡ್ ಆಗಿರತಕ್ಕಂಥ ಕೆಲವೊಂದು ಎಮೋಷನ್ಸ್ ಇರುತ್ತೆ. ಮನುಷ್ಯ ಯಾಕೆ ಪುನರ್ಜನ್ಮ ಪಡ್ಕೊಳ್ತಾನೆ ಅಂದರೆ ಇದೇ ಕಾರಣಕ್ಕೋಸ್ಕರವಾಗಿ. ಕರ್ಮಗಳು ಕಳೆದಿರೋದಿಲ್ಲ. ಎಲ್ಲರೂ ಸಂಪೂರ್ಣವಾಗಿ ಕರ್ಮಗಳು ಕಳ್ಕೊಂಡ್ಬಿಟ್ರೆ ಜೀವನ ಮುಕ್ತರಾಗೋಗ್ತಾರೆ. ಪ್ರತಿಯೊಂದು ಜೀವಾತ್ಮವು ಸಹ ಹೋಗಿ ಪರಮಾತ್ಮನೇ ಸಂಪೂರ್ಣವಾಗಿ ಐಕ್ಯವಾಗಿ ಹೋಗುತ್ತೆ. ಅದಾಗದೇ ಇರೋದ್ರಿಂದಾನೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳಿರೋ ಪ್ರಕಾರ ಮತ್ತೆ ಮತ್ತೆ ಜನನಗಳಾಗ್ತಾನೆ ಇರುತ್ತೆ. ಸೊ ವೈ ವಿ ಆರ್ ಆನ್ ದಿಸ್ ಅರ್ತ್ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಪ್ರತಿ ಮನುಷ್ಯನಿಗೂ ಸಹ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ, ನಾನು ಯಾಕೆ ಹುಟ್ಟಿದ್ದೀನಿ, ನನ್ನ ಜೀವನದ ಗುರಿ ಏನು ಅನ್ನತಕ್ಕಂಥದ್ದು. ಈ ಥರದ ಗಹನವಾದ ಗಂಭೀರವಾದ ಪ್ರಶ್ನೆಗಳಿಗೆ ಇವತ್ತು ನಿಮಗೆ ಅರ್ಥ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಸ್ವಲ್ಪ ಹೈಯರ್ ವೈಬ್ಸ್ನಲ್ಲಿ ಇವತ್ತು ನೀವು ಟ್ರಾನ್ಸ್ಲೇಟ್ ಮಾಡಿ, ಸ್ವಲ್ಪ ಜ್ಞಾನಿಗಳ ಜೊತೆ ಇವತ್ತು ಓಡಾಟವನ್ನು ಮಾಡಿ ವಿಶೇಷವಾದ ಒಂದು ಅನುಭವವನ್ನು ಪಡ್ಕೊಳ್ತೀರಾ. ಸಿಂಹರಾಶಿಯವರಿಗೆ ಇವತ್ತು 8ಮ ಸ್ಥಾನದಲ್ಲಿರ್ತಕ್ಕಂಥ ವ್ಯಯಾಧಿಪತಿ, ಬಹಳ ಜಾಗ್ರತೆಯಿಂದ ಇರಬೇಕಾಗಿರುವಂಥ ಒಂದು ದಿವಸ ಆಗಿರುತ್ತೆ. ಇವತ್ತು ಖರ್ಚು ವೆಚ್ಚದ ಮೇಲೆ ಇವತ್ತು ಹತೋಟಿ ಇರೋದಿಲ್ಲ. ಬೇಡದೇ ಇರೋ ವಿಚಾರಗಳಿಗೋಸ್ಕರವಾಗಿ ಖರ್ಚು ವೆಚ್ಚ ಮಾಡ್ತೀರಾ. 100 ರೂಪಾಯಿ ಕೊಡೋ ಜಾಗದಲ್ಲಿ ನೀವು 200 ರೂಪಾಯಿ ಕೊಟ್ಬಿಡ್ತಕ್ಕಂಥದ್ದು ಇವೆಲ್ಲವೂ ಸಹ ಗೋಚರವಾಗ್ತಾ ಇದೆ. ಹಾಗೆ ಇವತ್ತಿನ ದಿವಸ ಯಾರದೋ ತಪ್ಪಿಗೋಸ್ಕರವಾಗಿ ನೀವು ಇವತ್ತು ಪೆನಾಲ್ಟಿಯನ್ನು ತೆರಬೇಕಾಗಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಮತ್ತು 8ಮ ಸ್ಥಾನದಲ್ಲಿ ಇವತ್ತು ಚಂದ್ರ ಇರೋದರಿಂದ ಕೆಲವೊಂದು ನಿಂದೆಗಳು, ಅಪವಾದಗಳು ನಿಮ್ಮ ಮೇಲೆ ಬರತಕ್ಕಂಥ ಸಾಧ್ಯತೆಯನ್ನು ಸಹ ಗೋಚರವಾಗ್ತಾ ಇದೆ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ನಿಮಗಿರತಕ್ಕಂಥ ಮಾರ್ಗ ಅಂತಂದರೆ ಗರುಡ ದೇವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ತತ್ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಇದು ಗರುಡ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ.
ಕನ್ಯಾ ರಾಶಿಯವರಿಗೆ ಇವತ್ತು ಸಪ್ತಮ ಸ್ಥಾನದಲ್ಲಿರತಕ್ಕಂಥ ಏಕಾದಶಾಧಿಪತಿ ಬಹಳ ವಿಶೇಷವಾಗಿದೆ. ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಸಂಬಂಧಗಳು, ಸ್ನೇಹಗಳು, ಅನುಬಂಧಗಳು ಇನ್ನಷ್ಟು ಗಟ್ಟಿಯಾಗತಕ್ಕಂಥದ್ದು, ಒಬ್ಬರ ಮನಸ್ತತ್ವವನ್ನು, ಒಬ್ಬರ ಭಾವನೆಗಳನ್ನು ಮತ್ತೊಬ್ಬರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಸ್ಪಂದಿಸ್ತಕ್ಕಂಥ ದಿವಸ ಆಗಿರುತ್ತೆ. ಪ್ರೇಮಿಗಳಿಗೆ, ನವಯುವಕರಿಗೆ ಮತ್ತು ನವವಿವಾಹಿತರು ಯಾರಿರ್ತಾರೆ ಅವರುಗಳಿಗೆ ತುಂಬ ವಿಶೇಷವಾದ ಅನುಭವ ಪಡ್ಕೊಳ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಎಲ್ಲವೂ ಚೆನ್ನಾಗಿದೆ, ಶುಭವಾಗುತ್ತೆ. ತುಲಾರಾಶಿಯವರಿಗೆ ಇವತ್ತಿನ ದಿವಸ ಕರ್ಮಸ್ಥಾನಾಧಿಪತಿಯಾದಂಥ ಚಂದ್ರ ಷಷ್ಠದಲ್ಲಿರತಕ್ಕಂಥದ್ದು, ಏಕಾದಶದಲ್ಲಿ ಕುಜ ಮತ್ತು ಕೇತು, ಪಂಚಮದಲ್ಲಿ ರಾಹು, 9ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು. ಒಂದು ಹಂತದಲ್ಲಿ ಎಲ್ಲವೂ ಸಹ ನಿಮಗೆ ಮಿಶ್ರ ಫಲಿತಾಂಶಗಳು ಕೊಡತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ಉದ್ಯೋಗ ಸ್ಥಾನದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮಿಂದ ಬೇರೆಯವರಿಗೆ ಇವತ್ತು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ನಿಮಗೆ ದೊಡ್ಡ ಜವಾಬ್ದಾರಿನ ಸಂಸ್ಥೆ ಕೊಟ್ಟಿದೆ ಅನ್ನೋದಾದರೆ, ದೊಡ್ಡ ಮಟ್ಟದ ಒಂದು ಹಣದ ಒಂದು ಜವಾಬ್ದಾರಿಗಳಾಗಲಿ, ಒಂದು ಡೀಲಿಂಗ್ಸ್ನಾಗಲಿ ನಿಮಗೆ ಒಪ್ಪಿಸಿದ್ದಾರೆ ಅನ್ನೋದಾದರೆ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಅದೇ ಪ್ರಕಾರ ಇವತ್ತು ತುಂಬ ಡೆಲಿಕೇಟ್ ಆಗಿರ್ತಕ್ಕಂಥ ಒಂದು ಐಟಮ್ಸ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಮ ಸಂಸ್ಥೆ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾದಲ್ಲಿ ಇವತ್ತು ತುಂಬ ಜಾಗ್ರತೆಯಿಂದ ನಿಭಾಯಿಸಿ, ಶುಭವಾಗುತ್ತೆ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಪಂಚಮದಲ್ಲಿರತಕ್ಕಂಥ ಚಂದ್ರ ಮತ್ತು ಶನಿ ಇಬ್ಬರ ಒಂದು ಸಂಯೋಗ ಆಗ್ತಕ್ಕಂಥದ್ದು. ಚತುರ್ಥಾಧಿಪತಿಯಾದಂಥ ಶನಿ ಭಾಗ್ಯಾಧಿಪತಿ ಜೊತೆಯಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಇವತ್ತು ಒಂದು ಹಂತದಲ್ಲಿ ನಿಮಗೆ ಅನುಕೂಲಗಳು, ಲಾಭಗಳು ಬಂದರೂ ಸಹ ಮಧ್ಯಾಹ್ನದ ನಂತರ ಮನಸ್ಸು ಒಂದು ರೀತಿಯಲ್ಲಿ ಚಂಚಲವಾಗ್ತಕ್ಕಂಥದ್ದು, ಒಂದು ರೀತಿ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳಬೇಕಾದಂಥ ಒಂದು ಸಂದರ್ಭ ಬರುವಂಥದ್ದು. ಅದರಿಂದ ಇಡೀ ದಿನದ ಒಂದು ಮೂಡ್ ಸ್ಪಾಯಿಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಒಂದು ಮೆಂಟಲ್ ಪ್ರಿಪೇರ್ಡ್ನೆಸ್ನ ಇವತ್ತು ಮಾಡ್ಕೊಂಡಿರಿ. ಆಗತಕ್ಕಂಥ ಸಂಘಟನೆ ನಾವು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಅಪ್ರೋಚ್ ಮಾಡತಕ್ಕಂಥದ್ದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಈ ಒಂದು ಪ್ರಾಕ್ಟಿಕಲ್ ಮೆಂಟ್ಯಾಲಿಟಿ ನೀವು ಧಾರಣೆಯನ್ನು ಮಾಡ್ಕೋಬೇಕು. ಧನುರಾಶಿಯವರಿಗೆ ಅಷ್ಟಮಾಧಿಪತಿ ಇವತ್ತು ಸುಖ ಸ್ಥಾನದಲ್ಲಿರತಕ್ಕಂಥದ್ದು. ಇವತ್ತು ನಿಮ್ಮ ಸುಖಕ್ಕೆ, ನಿಮ್ಮ ನೆಮ್ಮದಿಗೆ ಸ್ವಲ್ಪ ಭಂಗ ಬರತಕ್ಕಂಥ ಸಾಧ್ಯತೆ ಗೋಚರವಾಗ್ತಾ ಇದೆ. ಇವತ್ತು ಸ್ವಲ್ಪ ನಿಮ್ಮ ಶತ್ರುಗಳ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗಿರುವಂಥ ಒಂದು ದಿವಸ ಆಗಿರುತ್ತೆ. ಇವತ್ತು ಏನಾದರೂ ಒಂದು ನೆಪ ಹೂಡಿ, ಏನಾದರೂ ಒಂದು ಕಾರಣವನ್ನು ಹೂಡಿ ನಿಮ್ಮ ವರ್ಚಸ್ಸು, ನಿಮ್ಮ ಒಂದು ಸ್ಥಾನ, ಗೌರವ ಇದನ್ನು ಕಡಿಮೆ ಮಾಡಬೇಕು ಅಂತ ಒಂದಷ್ಟು ಜನ ಹೊಂಚು ಹಾಕ್ತಾ ಇರ್ತಾರೆ. ಈ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಇವತ್ತು ತೃತೀಯದಲ್ಲಿರತಕ್ಕಂಥದ್ದು ಬಹಳ ವಿಶೇಷವಾಗಿ ಗೋಚರವಾಗ್ತಾ ಇದೆ ಇವತ್ತು. ಸೊ ನಿಮ್ಮ ಟೀಮ್, ನಿಮ್ಮ ಕೋರ್ ಟೀಮ್ ಅಂತ ಯಾರಿರ್ತಾರೆ ಆ ವ್ಯಕ್ತಿಗಳೆಲ್ಲರೂ ಸಹ ಇವತ್ತು ನಿಮಗೆ ನಿಮ್ಮ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು, ನಿಮ್ಮನ್ನು ಬಿಟ್ಕೊಡದೆ ಅವರು ನಿಮಗೆ ಸಂಪೂರ್ಣವಾದಂಥ ಒಂದು ಸಪೋರ್ಟನ್ನು, ಮಾರಲ್ ಸ್ಟ್ರೆಂತನ್ನು ಕೊಡತಕ್ಕಂಥ ದಿವಸವಾಗಿ ಗೋಚರವಾಗ್ತಾ ಇದೆ. ವಿಶೇಷವಾಗಿ 16 ರಿಂದ 24 ವಯಸ್ಸಲ್ಲಿರತಕ್ಕಂಥ ಯುವಕ ಯುವತಿಯರು ಸ್ವಲ್ಪ ಇವತ್ತು ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮಗೇನಾದರೂ ವಿಶೇಷವಾದ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾದಲ್ಲಿ ಆ ಜವಾಬ್ದಾರಿಗಳನ್ನು ನೀವು ಹಿಂದೆ ಮುಂದೆ ನೋಡದೆ ಇವತ್ತು ನಿಭಾಯಿಸಿ ಅದಕ್ಕೆ ಸರಿಯಾಗಿ ಒಂದು ನ್ಯಾಯವನ್ನು ಒದಗಿಸೋದಕ್ಕೆ ಪ್ರಯತ್ನ ಮಾಡಿ ಒಂದು ದೊಡ್ಡ ಮಟ್ಟದ ಲೀಡರ್ಶಿಪ್ ಕ್ವಾಲಿಟೀಸ್ನ ಬೆಳೆಸ್ಕೊಳ್ಳೋದಕ್ಕೆ ಇವತ್ತು ನೀವು ಮಾಡತಕ್ಕಂಥ ಪ್ರಯತ್ನಗಳು, ನಿರ್ಧಾರಗಳು ನಿಮಗೆ ಪೂರಕವಾಗುತ್ತೆ. ಕುಂಭರಾಶಿಯವರಿಗೆ ಷಷ್ಠಾಧಿಪತಿ ಇವತ್ತು ದ್ವಿತೀಯದಲ್ಲಿರತಕ್ಕಂಥದ್ದು. ಇವತ್ತು ಅನಿವಾರ್ಯವಾಗಿ ಇವತ್ತು ನಿಮ್ಗೆ ತುಂಬ ಹತ್ತಿರದ ವ್ಯಕ್ತಿಗಳಿಗೋಸ್ಕರವಾಗಿ ನೀವು ಸಮಯವನ್ನು, ಹಣವನ್ನು, ಎನರ್ಜಿಯನ್ನು ಸ್ಪೆಂಡ್ ಮಾಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಯಾರೋ ಆತ್ಮೀಯರು ಹಾಸ್ಪಿಟಲೈಸ್ ಆಗಿದ್ದಾರೆ, ಇನ್ಯಾರೋ ತುಂಬ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಸಾಲದ ಸುಳಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇನ್ನೇನೋ ಒಂದು ಲೀಗಲ್ ಪ್ರಾಬ್ಲಮ್ನ ಸಿಕ್ಕಾಕೊಂಡಿದ್ದಾರೆ ಅಂತ ವರ್ತಮಾನ ಬರುತ್ತೆ. ವರ್ತಮಾನ ಬಂದ ಮೇಲೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವಲ್ಲಿ ಹೋಗಬೇಕು, ಅವರಿಗೆ ಒಂದು ಸಹಾಯವನ್ನು ಕೊಡಬೇಕು, ಸಪೋರ್ಟನ್ನು ಮಾಡಲೇಬೇಕಾಗುತ್ತೆ. ಸೊ ನಿಮ್ಮ ಸಮಯ, ನಿಮ್ಮ ಟೈಮು, ಎನರ್ಜಿ ವೇಸ್ಟ್ ಆದರೂ ಪರವಾಗಿಲ್ಲ, ಈ ರೀತಿ ಇವತ್ತು ಮಾಡಲೇಬೇಕಾಗಿರ್ತಕ್ಕಂಥ ನೈತಿಕ ಜವಾಬ್ದಾರಿಯನ್ನು ನಿಭಾಯಿಸಿ ಮುಂದಿನ ದಿನಗಳಲ್ಲಿ ಶುಭ ಫಲವನ್ನು ಪಡ್ಕೊಳ್ತೀರಾ. ಮೀನರಾಶಿಯವರಿಗೆ ಇವತ್ತು ರಾಶಿಯಲ್ಲೇ ಇರತಕ್ಕಂಥ ಶನಿ ಮತ್ತು ಚಂದ್ರ ಇಬ್ಬರೂ ಸಹ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬ ಜಾಗ್ರತೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಮನಸ್ಸು ಚಂಚಲ ಸ್ವಭಾವದಲ್ಲಿರುತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಉತ್ಸಾಹ ಕಡಿಮೆ ಇರುತ್ತೆ ಇವತ್ತಿನ ದಿವಸ. ಸೊ ಶನಿ ಒಂದು ಕಡೆ ನಿಮ್ಮನ್ನು ಮಂದವಾಗಿಸ್ತಕ್ಕಂಥ ಸಾಧ್ಯತೆ ಮತ್ತು ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು, ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ, ಕೆಲಸಗಳನ್ನು ಮುಂದೂಡತಕ್ಕಂಥ ಒಂದು ಸ್ವಭಾವ ಇದು ಇವತ್ತು ಸ್ವಲ್ಪ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮುಂದೂಡಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಒಪ್ಕೊಂಡಿದ್ದೀರಾ ಅನ್ನೋದಾದರೆ ದಯವಿಟ್ಟು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಒಂದು ಹಂತದ ಕೆಲಸಗಳನ್ನು ಮಾಡಿ ಅದಕ್ಕೆ ಸರಿಯಾದ ಒಂದು ನ್ಯಾಯವನ್ನು ಒದಗಿಸಿ, ಶುಭವಾಗುತ್ತೆ ನಿಮಗೆ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ವೈಜಯಂತಿ ಮಾಲಾದ ಮಹತ್ವದ ಬಗ್ಗೆ ಗುರುಗಳು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಕರುಂಬೀಶ್ವರರ್ ಪೂಜೆಯ ವಿಶೇಷತೆ ಹಾಗೂ ಈ ಕ್ಷೇತ್ರದಲ್ಲಿ ನಡೆಸಲಾದ ಪೂಜೆಯಿಂದ ಬದಲಾದ ಜೀವನ ಶೈಲಿಯಿಂದ ಉಂಟಾಗುವಂತಹ ಕಾಯಿಲೆಗಳು ನಿವಾರಣೆಯಾಗುತ್ತೆ ಎನ್ನುವಂತಹ ಮಾತಿದೆ. ಹಾಗಾಗಿ ನಾಳಿನ ಸಂಚಿಕೆಯನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.